ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನನ್ನ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ತೋರಿಸ್ತಿದ್ದೀನಲ್ಲ, ಆ ರೀತಿ ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಬರುತ್ತೆ. ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಏನು ತೋರಿಸ್ಲಿಕತ್ತೀನಿ, ಪುಂಡಿ ಪಲ್ಯ ಚಟ್ನಿ ಮಾಡೋದು ಹೆಂಗಂತ ತೋರಿಸ್ಲಿಕತ್ತೀನಿ. ಈಗ ನೋಡಿರಿ, ಈ ರೀತಿ ಪುಂಡಿ ಪಲ್ಯದ ಎಲೆಗಳನ್ನಷ್ಟೇ ನಾವು ತೊಗೋಬೇಕಾಗ್ತದೆ. ಇದನ್ನು ನೀಟಾಗಿ ಫಸ್ಟ್ ಬಿಡಿಸ್ಕೊಂಡ್ಬಿಡೋಣ ಅಂತ. ಆಮೇಲೆ ಇದು ಎಳೆಯದ, ಈಗ ಏನಿರ್ತದೆ ಸ್ವಲ್ಪ ಬಲ್ತಿದ್ದಿರ್ತದೆ, ಮುಳ್ಳು ಇರ್ತದೆ ಅದರೊಳಗೆ. ಹಿಂಗೆ ಬಲ್ತಿದ್ದಿತ್ತಂದ್ರೆ ಆ ಹೊತ್ತಿಗೆ ನೀವು ಅದನ್ನು ಬಿಸಿನೀರು ಹಾಕಿ ತೆಗಿಬೇಕಾಗ್ತದೆ. ಈಗೇನಿಲ್ಲ, ಇದು ಎಳೆದಿತ್ತು, ಭಾಳ ಚಲೋ ಇತ್ತು. ಇದನ್ನು ಚೆಂದಾಗಿ ತೊಳ್ಕೊಂಬಿಟ್ಟೆ 2 ರಿಂದ 3 ಸಲ. ಆ ಸೊಪ್ಪನ್ನು ಈ ರೀತಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದೇನಿ. ಇಲ್ಲೊಂದು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟು ಅದರೊಳಗೆ 1 ಚಮಚ ಎಣ್ಣೆ ಹಾಕಿದೆ. ಅದರೊಳಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದೆ. ಅದಾದಮೇಲೆ ಅರ್ಧ ಚಮಚದಷ್ಟು ಮೆಂತೆ ಹಾಕಿದೆ. ಮೆಂತೆ ಹಾಕಬೇಕ್ರಿ, ಪುಂಡಿ ಪಲ್ಯ ಮಾಡೋ ಮುಂದೆ ಮೆಂತೆ ಹಾಕಿದ್ರೆ ಚಲೋ ಆಗ್ತದೆ. ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದೆ. ಒಂದು ಸ್ವಲ್ಪ ಕೆಂಪಾಗಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದೆ. ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕೀನಿ, ಭಾಳ ಖಾರ ಇತ್ತಂತ. ನೀವು 5 ರಿಂದ 6 ಬೇಕಾದ್ರೆ ಹಾಕೋಬೋದು. ಹಸಿಮೆಣ್ಸಿನ್ಕಾಯಿನ ಖಾರಾಗಿ ಚೆನ್ನಾಗಿ ಟೇಸ್ಟ್ ಇರ್ತದೆ ಇದು ಮಾಡಿದಾಗ ಚಟ್ನಿನ. ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ಲಿಕ್ಕತ್ತೇನೆ. ಈಗ ಇದನ್ನು ತಾಳಿಸ್ಕೊಂಡ್ಬಿಡೋಣ ಅಂತ ಫಸ್ಟ್. ಆಮೇಲೆ ಅದರೊಳಗೆ ಒಂದು ಸ್ವಲ್ಪ ನಾನು ಶೇಂಗಾ ಹಾಕಿದೆ, ಒಂದು ಅರ್ಧ ಮುಷ್ಟಿಯಷ್ಟು ಶೇಂಗಾ ಹಾಕಿದೆ. ಯಾಕಂದರೆ ನಾನು ಪೂರ ಪುಂಡಿ ಪಲ್ಯದ ಚಟ್ನಿ ಮಾಡ್ಲಿಕ್ಕತ್ತಿಲ್ಲ, ಅರ್ಧ ಅಷ್ಟೇ ಮಾಡ್ಲಿಕ್ಕತ್ತೀನಿ. ಇನ್ನು ಅರ್ಧ ಅದನ್ನು ತೆಗೆದಿಟ್ಕೋತೀನಿ. ಮುದ್ದೆ ಪಲ್ಯ ಮಾಡ್ತೇನಲ್ಲ, ಅವಾಗ ನಾನು ಹಾಕಬೇಕಂತ ಇಟ್ಕೊಂಡೇನೆ ಅದನ್ನು. ಈಗ ನೋಡಿರಿ, ಇದನ್ನು ಚೆಂದಾಗಿ ಮೊದಲು ಒಮ್ಮೆ ಕೈ ಆಡಿಸ್ಕೊಂಡ್ಬಿಡೋಣ ಅಂತ. ಶೇಂಗಾ ಕೂಡ ಎಣ್ಣೆ ಒಳಗೆ ಕರ್ದಂಗೆ ಆಗಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಕೈ ಆಡಿಸ್ಕೊಂಡ್ಬಿಡೋಣ ಅಂತ. ಆಮೇಲೆ ಥ್ಯಾಂಕ್ ಯು ಸೋ ಮಚ್, ನನ್ನ ವೀಡಿಯೋಸಿಗೆಲ್ಲ ಕಮೆಂಟ್ ಮಾಡ್ಲಿಕ್ಕತ್ತೀರಿ. ಇದೇ ರೀತಿ ನೀವು ಕಮೆಂಟ್ ಮಾಡ್ತಿದ್ರೆ ನನಗೆ ಖುಷಿ ಆಗ್ತದೆ. ಈಗ ನೋಡಿರಿ, ಪುಂಡಿ ಪಲ್ಯ ತೊಗೊಂಡಿದ್ದೆ. ಆ ಹೊತ್ತಿಗೆ ಫ್ರೆಂಡ್ಸ್ ಕೇಳಿದ್ರು ಇದ್ರದ್ದು ಚಟ್ನಿ ಎಲ್ಲ ಹೆಂಗೆ ಮಾಡ್ತಾರೆ ಅಂಥೇಳಿ. ಹಂಗಾರೆ ತೋರಿಸೋಣ ತಡಿ, ಇದನ್ನು ವೀಡಿಯೋದಾಗ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂಥೇಳಿ ಮಾಡಿ ತೋರಿಸ್ಲಿಕ್ಕತ್ತೇನೆ. ನಿಮಗಿದು ಉಪಯೋಗ ಆತಂದ್ರೆ ನನಗೆ ಕಮೆಂಟ್ನಲ್ಲಿ ಬರೀರಿ. ಈಗ ನೋಡಿರಿ, ನನಗೆ ಎಳ್ಳು ಹಾಕ್ಬೇಕು ಅನ್ನಿಸ್ತು. ನಾವೇನು ಮಾಡ್ತೀವಿ ಈ ಟೈಮಿಗೆ, ಯಾವಾಗ ಒಮ್ಮೊಮ್ಮೆ ಬೆಳ್ಳುಳ್ಳಿ ಹಾಕ್ತೀವಿ, ಅದು ಸೂಪರ್ ಟೇಸ್ಟ್ ಕೊಡ್ತದೆ. ಬೆಳ್ಳುಳ್ಳಿ ಕೂಡ ಹಾಕೋದು ಇದ್ರೊಳಗೆ. ಆದರೆ ನಾನು ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ, ಒಂದು ಸ್ವಲ್ಪ ಎಳ್ಳು ಹಾಕ್ಲಿಕ್ಕತ್ತೇನೆ. ಎಳ್ಳು ಹಾಕಿ ಇದನ್ನು ಚೆಂದಾಗಿ ಎಣ್ಣೆ ಒಳಗೆ ತಾಳಿಸ್ಕೊಂಡ್ಬಿಡೋಣ ಅಂತ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣಂತ, ಕಲರ್ ಚೆನ್ನಾಗಿ ಬರ್ತದೆ. ಆಮೇಲೆ ಭಾಳ ಹುಳಿ ಅದು ಅನ್ನಿಸ್ತಂದ್ರೆ ನಿಮಗೆ ಪುಂಡಿ ಪಲ್ಯ, ಅಷ್ಟು ಹುಳಿ ಬೇಡ ಅಂತ ಅನಿಸಿದ್ರೆ ನೀವು ಬಿಸಿನೀರು ಕಾಸಿ ಅದರೊಳಗೆ ಈ ಪುಂಡಿ ಪಲ್ಯ ಹೆಚ್ಚಿ ಹಾಕಿ 2 ನಿಮಿಷ ಮುಚ್ಚಿಟ್ಬಿಡ್ರಿ. ಆಮೇಲೆ ಅದನ್ನು ನೀರಷ್ಟು ತೆಗೆದ್ರೆ ನಿಮಗೆ ಅಷ್ಟು ಹುಳಿ ಸಿಗಂಗಿಲ್ಲ ಸೊಪ್ಪು. ಆವಾಗ ನೀವು ಬೇಕಾದ ಡಿಶ್ ಮಾಡ್ಕೋಬೋದು. ಆದರೆ ಇದು ಭಾಳ ಎಳೆ ಐತ್ರಿ ಸೊಪ್ಪು, ಹಾಗಾಗಿ ನಾನೇನು ಮಾಡಿದೆ, ನೀರು ಬಸದೇನು ತೆಗಿಲಿಲ್ಲ, ಹಾಗೆ ಇದು ಮಾಡಿದೆ. ಆಮೇಲೆ ಹುಳಿ ಅಂಶ ಸ್ವಲ್ಪ ಬೇಕೇ ಬೇಕಲ್ಲ, ಅದಕ್ಕೆ ಹಾಗೆ ಇಟ್ಟೇನಿ. ಚಲೋ ಆಗ್ಯದ, ಎಳೆದು ಇತ್ತಲ್ಲ ಸೊಪ್ಪು ಚೆನ್ನಾಗಾಗ್ಯದ. ಒಂದು ಸ್ವಲ್ಪ ಬೆಲ್ಲ ಹಾಕೀನಿ. ಹಾಕಿ ಇದನ್ನು ಚೆನ್ನಾಗಿ ಕೈ ಆಡಿಸ್ಬಿಡೋಣ ಅಂತ. ಈಗ 2 ನಿಮಿಷ ಇದು ಎಣ್ಣೆ ಒಳಗೆ ತಾಳ್ದಂಗೆ ಆಗಬೇಕು. ಆಮೇಲೆ ಒಂದು ಚೂರು ನೀರು ಹಾಕಬೇಕು, ಯಾಕಂದರೆ ಎಲ್ಲ ಸೊಪ್ಪು ಇದೆಲ್ಲ ಚೆಂದಾಗಿ ಬೇಯಬೇಕಂತ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಮುಚ್ಚಿಟ್ಬಿಡ್ತೀನಿ. ಆ ಬಿಸಿಗೆ ಚೆನ್ನಾಗಿ ನೆಂದಂಗೆ ಆಗ್ತದೆ, ಆಮೇಲೆ ಬೆಂದಂಗೂ ಆಗ್ತದಂತ. ಈಗ ಆರಿದ ಮೇಲೆ ಒಂದು 15-20 ನಿಮಿಷ ಬಿಟ್ಟೆ, ಫುಲ್ ಆರಬೇಕಿದು. ಆರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಅಂತ. ಇವತ್ತೇ ತೊಗೊಂಡು ಬಂದೀನಿ ಇದನ್ನು. ನಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ಮಾತಾಡೋ ಮುಂದೆ ಅವರು ಚಟ್ನಿ ಹೆಂಗೆ ಮಾಡೋದಂದಾಗ ನಾನು ಇದನ್ನು ಮಾಡಿ ತೋರಿಸ್ಲಿಕ್ಕತ್ತೀನಿ. ಸೊ ಕಷ್ಟ ಅಂತೂ ಆಗಿರ್ತದೆ, ಯಾಕಂದ್ರೆ ತಂದು ಕೂಡ ಇಮಿಡಿಯೇಟ್ ಇದನ್ನು ಸೋಸಿ ಸ್ವಚ್ಛ ತೊಳೆದು ಮಾಡಿ ಚಟ್ನಿ ಮಾಡೋದಂದ್ರೆ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ನನಗೆ ಕಮೆಂಟ್ ಒಳಗೆ ಬರೀರಿ ಹೆಂಗೆ ಅನ್ನಿಸ್ತು ಅಂಥೇಳಿ. ಆಮೇಲೆ ಇವತ್ತು ಏಕಾದಶಿ ಇರ್ತದೆ, ಸೊ ಹಾಗಾಗಿ ನಾವು ತಿನ್ನಂಗಿಲ್ಲ, ಮಾಡಿಡ್ತೇನೆ ಅಷ್ಟೇ ನಾನು ಇದನ್ನು. ನಮ್ಮ ಫ್ರೆಂಡ್ಸ್ ಕೆಲವೊಬ್ರು ಇವತ್ತಿಲ್ಲಲ್ಲ ಏಕಾದಶಿ ಅಂಥವ್ರಿಗಿದು ಉಪಯೋಗ ಆಗ್ತದೆ. ಈಗ ನೋಡ್ರಿ, ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಅಂತ. ಪೂರ ಆರಬೇಕಿದು ಮಸಾಲೆ. ಆರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು, ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಒಂದು 4 ಹೆಚ್ಚಿಗೆ ಹಾಕ್ಕೊಳ್ರಿ, ಖಾರಾಗಿ ಚೆನ್ನಾಗಿರ್ತದೆ. ನಮ್ಮ ಮನೆಯೊಳಗೆ ನಾವು ಭಾಳ ಖಾರ ತಿನ್ನಂಗಿಲ್ಲ ಅಂಥೇಳಿ ನಾನು 4 ಹಾಕಿದ್ದೀನಿ. ಇಷ್ಟೆಲ್ಲ ಮಾಡಿದೆ, ಆದರೆ ಒಂದು ಐಟಮ್ ಮರ್ತು ಬಿಟ್ಟಿದ್ದೆ ನಾನು ಇದ್ರೊಳಗೆ ಹಾಕೋದು. ತೋರಿಸೋ ಎಕ್ಸೈಟ್ಮೆಂಟ್ ಜಾಸ್ತಿ ಐತ್ರಿ, ಬೇಗ ಮಾಡಿ ಬೇಗ ನಮ್ಮ ಫ್ರೆಂಡ್ಸಿಗೆಲ್ಲ ತೋರಿಸ್ಬೇಕು ಚಟ್ನಿ ಹೆಂಗಾಗ್ಯದ ಅಂಥೇಳಿ ಅಂತ. ಅದರೊಳಗೆ ಏನು ಮಾಡಿದೆ, ನಾನು ಉಪ್ಪು ಹಾಕೋದನ್ನು ಮರ್ತಿದ್ದೆ. ಸೊ ಮಿಕ್ಸಿಗೆ ಹಾಕಿದ್ಮೇಲೆ ಒಮ್ಮೆ ನನಗೆ ನೆನಪಾಯಿತು. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಇನ್ನೊಮ್ಮೆ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿರಿ, ಸೂಪರ್ ಆಗಿರುವಂಥ ಚಟ್ನಿ ರೆಡಿ ಆಯಿತು. ಇದೇನಿರ್ತದಲ್ಲ 2 ದಿವಸ ಬರ್ತದೆ ಈ ಟೈಪ್ ಮಾಡಿದ್ದು. ನಿಮಗೆ 1 ವಾರದ ಮೇಲೆ ಉಳಿಬೇಕು ಚಲೋ
ಅಂತಂದ್ರೆ ಮತ್ತು ಒಗ್ಗರಣೆ ಮಾಡಿ ಅದರೊಳಗೆ ಈ ಚಟ್ನಿ ಹಾಕಿ ತಾಳಿಸ್ಕೋಬೇಕು. ಇಲ್ಲಪ್ಪ ಬೇಡ ನಾನು 2 ದಿವಸದಲ್ಲೇ ಮುಗಿಸೋ ಹಂಗೆ ಮಾಡ್ತೀನಿ ಅಂತಂದ್ರೆ ಈ ರೀತಿ ಚಟ್ನಿನ ಒಂದು ಬೌಲಿಗೆ ತಗೊಂಡ್ಬಿಡೋಣಂತ. ಇದಕ್ಕೆ ಮೇಲೆ ಒಗ್ಗರಣೆ ಕೊಡೋಣಂತ. ನಾನು ಯಾವಾಗಲೂ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ. ಸೊ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಇತ್ತು ನನ್ನ ಹತ್ರ, ಅದನ್ನು ಹಾಕಿ ಈಗ ಸರ್ವ್ ಮಾಡೋಣಂತ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲಿ ಬೆಲ್ ಬರುತ್ತಲ್ಲ ಕಾಣಿಸುತ್ತಲ್ಲ, ಅದರ ಮೇಲೆ ಪ್ರೆಸ್ ಮಾಡಿದೆ ಆಲ್ ಅಂತ ಬರುತ್ತೆ. ಅದರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ನಾ ಮಾಡೋ ವೀಡಿಯೋದೆಲ್ಲ ನೋಟಿಫಿಕೇಷನ್ ಬರ್ತದೆ. ಆಮೇಲೆ ಪ್ಲೀಸ್ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋಂದಿಗೆ ಸಿಗ್ತೀನಿ. ನಮಸ್ಕಾರ.